ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮ್ರಿ. ಟೈಮ್ ಇವಾಗ 9:30 ಆಗ್ಯದ್ರಿ. ಈ ಬ್ಲಾಗ್ನ ಸ್ಟಾರ್ಟ್ ಮಾಡೇನ್ರಿ. ಬರ್ರಿ ಬಡ ಬಡ ಅಂತೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮ್ರಿ. ಈಗ ನೋಡ್ರಿ ಸಮೂಸಾಲಿ ಹೋಗೇನ್ರಿ. ಸಮೂಗ ಟಿಫನ್ ಮಾಡ್ಕೊಂಡಿದ್ದೆವು. ಸಮೂಗ ಟಿಫನ್ ಅಂತಂದ್ರೆ ಸೇವ ಟೊಮೆಟೊ ಪಲ್ಯ ಮಾಡ್ಯಾಡ್ರಿ ಅವ, ಮತ್ತು ಚಪಾತಿ ಮಾಡಿಬಿಡ್ರಿ ಅವನಿಗೆ. ಟಿಫನ್ ಕಷ್ಟ ಚಪಾತಿ ಮಾಡಿಬಿಡ್ರಿ ಅವನಿಗೆ. ಚಪಾತಿ ಮತ್ತು ಸೇವ ಟೊಮೆಟೊ ಪಲ್ಯ ತೊಗೊಂಡು ಹೋಗ್ಯಾನ್ರಿ ಅವ ಸಾಲಿಗೆ. ಸಮೃದ್ಧಿಗೆ ಬಿ ನೀರು ಹಾಕ್ಬಿಟ್ಟಿನ್ರಿ. ಆಕಿನೂ ಆಟ ಆಡ್ಲತ್ತ ಇಡ್ತಕ್ಕ ಮಕ್ಕೊಂಡಳು. ಈಗ ಎದ್ದು ಆಟ ಆಡ್ಲಿಕ್ಕತ್ತಾಳ. ಇನ್ನು ಆಕಿಗೆ ತಲೆ ಅದೇನು ಇಕ್ಲಿಲ್ರಿ, ನೀರು ಹಾಕಿ ಮಕ್ಕೋಸಿದ್ನಲ್ರಿ. ಈಗಷ್ಟೇ ಮಕ್ಕೊಂಡಿದ್ದಾಳ. ಮತ್ತು ಮಧ್ಯಾಹ್ನ ಕಡೆ ತಲೆ ಇಕ್ತೀನಿ ಆಕಿಗೆ. ಕುಂತಾಳ್ರಿ ಈಗ ಆಟ ಆಡ್ಕೊತ. ಈಗ ಟೈಟಲ್ ನೋಡಿನೇ ನಿಮ್ಗೆ ಏನು ವಿಷಯಪ್ಪ ಇವತ್ತಿನ ವಿಡಿಯೋ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ತದೆ ರೀ. ಹೌದ್ರಿ, ಇವತ್ತು ನಾನು ಹೋಳಿಗೆ ಹಂಚಿನ ಮ್ಯಾಗ ರೊಟ್ಟಿ ಮಾಡೋದು ತೋರ್ಸಕತ್ತೀನಿ ರೀ. ಹೋಳಿಗೆ ಹಂಚಿನ ಮ್ಯಾಗಿನ ರೊಟ್ಟಿ ಭಾಳ ಅಂದ್ರೆ ಭಾಳ ಚಂದ ಇರ್ತಾವ್ರಿ. ಮತ್ತು ಆ ರೊಟ್ಟಿ ಮಾಡಕ್ಕೆ ಬರ್ಲಾರ್ದವ್ರಿದ್ರೆ ಹೋಳಿಗೆ ಹಂಚಿನ ಮ್ಯಾಗ ರೊಟ್ಟಿ ಮಾಡೋದಂದ್ರೆ ಭಾಳ ಸುಲಭವಾಗಿ ರೊಟ್ಟಿ ಮಾಡ್ಬೋದು ರೀ. ಮತ್ತು ಕೈಲಿಂದ ಬಡಿಲಾರ್ದ ಹೋಳಿಗೆ ಹಂಚಿನ ಮೇಲೆ ಸುಲಭವಾಗಿ ರೊಟ್ಟಿ ಮಾಡೋದನ್ನ ತೋರ್ಸಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪನೂ ಬಡಿಯೋದು ಬೇಡ್ರಿ, ಬಡಿಲಾರ್ದ. ಮತ್ತು ಹೋಳಿಗೆ ಹಂಚಿನ ಮ್ಯಾಗಿನ ರೊಟ್ಟಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ನಾಗ ಇರ್ತಾವೆ. ಭಾಳ ಸಾಫ್ಟಾಗಿ ಬರ್ತಾವೆ ರೀ. ರೊಟ್ಟಿ ಹಂಚಿನ ಮೇಲೆ ರೊಟ್ಟಿ ಹಾಕೋದ ಸ್ವಲ್ಪ ಭಾಳ ಅಂದ್ರೆ ಭಾಳ ಕಷ್ಟ ರೀ. ಅದು ಏನೇನು ಅಂತೇಳಿ ನಾನು ಎಲ್ಲ ಟ್ರಿಕ್ಗಳು ಸಂಗಟ ನಾನು ಇವತ್ತೊಂದು 2-3 ಟ್ರಿಕ್ ಹೇಳ್ತೀನಿ ರೀ. ರೊಟ್ಟಿ ಮಾಡ್ಲಿಕ್ಕೆ ಭಾಳ ಸುಲಭವಾಗಿದ್ದಿದ್ದ ಆ ಟ್ರಿಕ್ಗಳು ಸಂಗಟ ನೀವು ರೊಟ್ಟಿ ಮಾಡೋದಂತಂದ್ರೆ ಯಾರೇ ರೊಟ್ಟಿ ಬರಲಾರ್ದ್ರಿದ್ರು ಕೂಡ ಸುಲಭವಾಗಿ ನೀವು ಆರಾಮಾಗಿ ರೊಟ್ಟಿನ ಮಾಡ್ಬೋದು ರೀ. ಯಾಕಂದ್ರೆ ಎಲ್ಲ ಕೆಲಸನೂ ಮಾಡ್ಬೋದು, ಅದರ ರೊಟ್ಟಿ ಮಾಡೋ ಕೆಲಸ ಮಾತ್ರ ಭಾಳ ಕಷ್ಟ ಅಂತ ಅನ್ನಿಸ್ತದೆ ಕಲಿಬೇಕಾದ್ರೆ. ಆದ್ರೆ ಒಂದು ದಿನ ನೋಡಿದಂದ್ರೆ ಸಾಕ್ರಿ. ಇವತ್ತಿನ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ. ನಿಮ್ಗೆ ರೊಟ್ಟಿ ಮಾಡ್ಲಾರ್ದವ್ರು ಇದ್ರೆ ಕಂಪಲ್ಸರಿಯಾಗಿ ಮಸ್ತ್ನಾಗಿ ರೊಟ್ಟಿನ ಮಾಡ್ತೀರಿ. ಆ ರೀತಿ ನಾನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ಕೊಡ್ತೀನಿ ರೀ. ಬರ್ರಿ ಹಂಗಿದ್ರೆ ತಡ ಮಾಡ್ಲಾರ್ದ ರೊಟ್ಟಿನ ಸುಲಭವಾಗಿ ಹೋಳಿಗೆ ಹಂಚಿನ ಮ್ಯಾಗ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ನೋಡಂಬ್ರಿ. ರೀತಿ ನಮ್ಮ ಸಮೃದ್ಧಿ ಕುಂತ ಆಟ ಆಡ್ಲಿಕ್ಕತ್ತಾಳ್ರಿ. ಹಾಯ್ ಸಮೃದ್ಧಿ. ತಲೆಗೆ ಬಗ್ರಾಕಿಗೆ ರೊಟ್ಟಿ ಮಾಡ್ಕಿಸಿನ ಹಿಕ್ತೀನಿ ರೀ. ಈಗ ದೊಡ್ಡ್ರಿಕಿ ಮಕ್ಕೊಂಡಿಲ್ಲ ಅಂದ್ರೆ ಹಿಕ್ತಿದ್ದೆ. ಅವು ತಲೆ ಬಿ ನೋಡ್ರಿ ಚುಟ್ಲಾಕೊಂಡು ನೀನು ಹಾಕಿ ಎಷ್ಟು ಚಂದ ಕೂತವ್ರಿಕಿ. ಟಿಫನ್ಕ ಮಾಡಿದ್ರಾಗ ಇನ್ನೊಂದು 4 ಚಪಾತಿ ಹೆಚ್ಚಿಗೆ ಮಾಡಿಬಿಡ್ರವ. ಮತ್ತು ಯಜಮಾನ್ರು ಬಿ ರೊಟ್ಟಿ ಮಾಡಕ್ಕೆ ಲೇಟ್ ಆಯ್ತಂದ್ರೆ ಬಂದ್ರೆ ಉಣ್ತಾರತ್ರಿ. ಒಂದು 4 ಚಪಾತಿ ಹೆಚ್ಚಿಗೆ ಮಾಡಿಬಿಡು. ಇಲ್ಲಿ ನೋಡ್ರಿ ಸೇವ ಟೊಮೆಟೊ ಪಲ್ಯ ಮಾಡ್ಯದ. ಈಗ ನೋಡ್ರಿ ಗಾಳಿ ಬಿಟ್ಟಿದ್ರಿ. ಈಗ ನಾನು ಹಿಟ್ಟು ಜಲ್ದಿ ಹಿಡ್ಕೊಳ್ತೀನಿ ರೀ. ಗಾಳಿಗೆ ಹಿಟ್ಟ ಹಾರೋಲಕತ್ತಿ ನೋಡ್ರಿ. ಕಣ್ಣಾಗ ಹೊಂಟತ್ ಹಿಟ್ಟು. ಈಗ ಹಿಟ್ಟೆಲ್ಲ ಜಲ್ದಿ ಹಿಡ್ಕೊತೀನಿ ರೀ. ಜಿಗಿಗೆ ಅಂತಂದ್ರೆ ಗ್ಯಾಸಿನ ಮ್ಯಾಗ ಇಟ್ಟಿನಿ ರೀ. ಜಿಗಿ ಯಾಕಂದ್ರೆ ಹೋಳಿಗೆ ಹಂಚೋದಲ್ರಿ. ಇದ್ರೊಳಗೆ ನೀರು ಹಾಕೊಳಕ್ ಬರಲ್ರಿ ಜಿಗಿ ಹಾಕೊಳಕ್ಕೆ. ಅದಕ್ಕೆ ಗ್ಯಾಸಿನ ಮ್ಯಾಗ ಜಿಗಿಗೆ ಇಟ್ಟಿನಿ ರೀ. ಜಿಗಿ ನೀರು ಹಾಕೋಬೇಕ್ರಿ. ಯಾಕಂದ್ರೆ ಹಿಟ್ಟು ಜಿಗಿ ಇರ್ಲಿಕ್ಕಂದ್ರೆ ಜಿಗಿ ನೀರು ಹಾಕೊಂಡ್ರನ ಕೈಲಿಂದ ಬಡಿಲಾರ್ದು ಮಾಡ್ತೇವಲ್ರಿ ರೊಟ್ಟಿ ಬರ್ತಾವ. ಕೈಲಿಂದ ಬಡಿದ್ರೆ ಸ್ವಲ್ಪ ಜಿಗಿ ತಂದ್ರೆ ಬಿ ನಡೀತದ್ರಿ. ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಆದ್ರೆ ನಾನು ಕೈಲಿಂದ ಬಡಿಲಾರ್ದು ಮಾಡೋ ತೋರ್ಸಕತ್ತೀನಲ್ರಿ. ಹಾಗಾಗಿ ಸ್ವಲ್ಪ ಜಿಗಿ ಹಾಕೋಬೇಕು. ನಾವು ಜಿಗಿ ಸ್ವಲ್ಪ ಜಾಸ್ತಿ ಹಾಕೊಂಡೆ ಅಂತಂದ್ರೆ ರೊಟ್ಟಿ ಸ್ವಲ್ಪ ಚಂದ ಬರ್ತಾವ್ರಿ. ಈಗ ಮತ್ತೆ ಬಡ ಬಡ ಹಿಟ್ಟು ಸೋಸ್ಕೊತೀನಿ ರೀ. ಗಾಳಿಗೆ ನೋಡಿ ಹಿಟ್ಟು ಹೆಂಗೆ ಹೊಂಟದ ಈ ಕಡೆ ಎಲ್ಲ ಹಾರು ಹೊಂಟದ ನೋಡ್ರಿ. ಹೊರಗೆ ಮಾಡ್ತೇವಲ್ರಿ ಗಾಳಿ ಭಾಳ ಬಿಡ್ತದ್ರಿ. ಈಗ ನೋಡ್ರಿ ನಾನು ಹಿಟ್ಟ ಜಿಗಿ ಹಾಕೊಳಕತ್ತೀನಿ ರೀ. ಗ್ಯಾಸಿನ ಮ್ಯಾಗ ನೀರ ಬಿಸಿ ಮಾಡ್ಕೊಂಬಂದಿನಿ ರೀ. ಬಿಸಿ ಮಾಡ್ಕೊಂಬಂದಿರೋ ನೀರ ಈಗ ಜಲ್ದಿ ಹಿಡ್ದು ಇಟ್ಟಿನಲ್ರಿ ಹಿಟ್ಟ. ಈ ಹಿಟ್ಟಿಗೆ ಬಿಸಿ ನೀರು ಹಾಕೋಬೇಕ್ರಿ. ಹಿಟ್ಟ ಜಿಗಿ ಇರ್ಲಿಕ್ಕಪ್ಪ ಅಂತಂದ್ರೆ ಈ ರೀತಿ ಬಿಸಿ ನೀರನ್ನ ಹಾಕೋಬೇಕ್ರಿ. ಅಂದ್ರನ ರೊಟ್ಟಿ ಚಂದ ಬರ್ತಾವ, ನುಣ್ಣಗತ್ತಾವ ರೊಟ್ಟಿ. ಒಂದು ಸ್ವಲ್ಪನೂ ರೊಟ್ಟಿ ಹರಿಲಾರ್ದಂಗೆ ಬರ್ತಾವ. ನೀವು ಇದು ಹಿಟ್ಟು ಜಿಗಿ ಇತ್ತಪ್ಪ ಅಂತಂದ್ರೆ ನೀವು ಹಾಕೋದೇನು ಅವಶ್ಯಕತೆ ಇಲ್ಲರಿ. ಮತ್ತು ಅದ್ರಾಗ ಜಿಗಿ ಎಷ್ಟು ಅಳತೆ ಹಾಕ್ಬೇಕಂತನೂ ಕೇಳ್ಬೋದು ರೀ. ಆ ರೀತಿನ ಕಮೆಂಟ್ಸ್ಗಳು ಬಂದವ್ರು ನನಗೆ. ಯಾಕಂದ್ರೆ ನಾನು ಮೊದಲು ರೊಟ್ಟಿ ರೆಸಿಪಿ ವೀಡಿಯೋಸ್ ಹಾಕಿದಾಗೆಲ್ಲ ಅದು ಏನು ಅಂದಾಜು ಇಲ್ಲರಿ ನಿಮ್ಗೆ. ಅಂದರೆ ಹಿಟ್ಟನ್ನ ಆದ್ಬೇಕಾದ್ರೂ ಗೊತ್ತಾಗ್ತಿರ್ತದೆ ಹಿಟ್ಟು ಜಿಗಿ ಎಷ್ಟದ ಎಷ್ಟಿಲ್ಲ ಅಂಥೇಳಿ. ಈಗ ನೋಡ್ರಿ ನಮ್ದು ಜೋಳದ ಹಿಟ್ಟು ಬಿಸ್ಕೊಂಬಂದು ಬಕ್ಕೋದಿನ ಆಯ್ತು ರೀ. ಹಾಗಾಗಿ ಜಿಗಿ ಕಮ್ಮಿ ಆಗೈತೆ ಪೂರ್ತಿ. ಈಗ ಹಿಟ್ಟು ಬಿಸ್ಕೊಂಬಂದು ಬಕ್ಕೋದಿನ ಆದ್ರೆ ಜಿಗಿ ಕಮ್ಮಿ ಆಗಿಬಿಡುತ್ತೆ. ಆ ಟೈಮ್ನಾಗ ನೀವು ಈ ರೀತಿ ಜಿಗಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರೊಟ್ಟಿ ಚಲೋ ಬರ್ತಾರೆ. ನಾನು ಅರಸ್ಲಿಕ್ಕೆ ಜಿಗಿ ಜಾಸ್ತಿ ಹಾಕೊಂಡಿನಿ ರೀ. ಹಿಟ್ಟು ಜಿಗಿ ಇಲ್ಲ. ಹಿಟ್ಟು ಜಿಗಿತಪ್ಪ ಅಂತಂದ್ರೆ ನೀವು ಸ್ವಲ್ಪನೇ ಹಾಕೋರಿ ಸಾಕು ನಡೀತದೆ ರೀ. ಇಲ್ಲೇ ನೋಡ್ರಿ ಈಗ ಹಿಟ್ಟು ಜಿಗಿ ಹಾಕೊಳ್ಳೋದು ಆಯ್ತು ರೀ. ಈಗ ಒಂದು ಸ್ವಲ್ಪ ಹಿಟ್ಟ ಬಡಿ ತೆಗಿತೀನಿ ರೀ. ಅಂದ್ರೆ ಲಟ್ಸಕ ಇಲ್ಲೊಂದು ಸ್ವಲ್ಪ ತೆಗೆದಿದ್ದೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಇದು ಈ ರೀತಿ ಮುಚ್ಚಿ ಬಿಡೋದು ಜಲ್ಲ ಒಂದು 5 ನಿಮಿಷ. ಇದಕ್ಕೆ ನೀರು ಹಾಕ್ತೀನಿ ರೀ ಹಿಟ್ಟು ಹಾಕ್ಕೊಳಕ್ಕೆ. ಈಗ ನೋಡ್ರಿ ಹಿಟ್ಟನ್ನ ನಾನು ಹಾಕ್ತೀನಿ. ಕೈ ಸುಡ್ತೀರಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕ್ರಿ. ರಾಟಿ ಇದ್ರೆ ಏನಾಗಲ್ರಿ. ಫಸ್ಟ್ ಟೈಮ್ ಮಾಡೋದಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಲಕ್ಕೆ ಬಿಡ್ರಿ. ತಣ್ಣಗಾಲಕ್ಕೆ ಬಿಟ್ಟು ಆಮೇಲೆ ಆದ್ರಿ ನಮ್ಗೆ ದಿನ ಮಾಡಿ ರಾಟಿ ಅದಲ್ರಿ. ಹಾಗಾಗಿ ಸುಡ್ಬೇಕಾದ್ರನ ನೋಡ್ಕೆ ಸುಡ್ಲತ್ರ ಈಗ ಒಂದು ಸ್ವಲ್ಪ ಮಾಡೋದಂದ್ರೆ ನಮ್ಗೆ ನಡೀತದ್ರಿ. ಆದ್ರೆ ಒಬ್ರೊಬ್ರಿಗೆ ಫಸ್ಟ್ ಮಾಡ್ಲಕತ್ತ ಭಯ ಆಗ್ತದ್ರಿ. ಅಂಥವ್ರು ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಬಿಟ್ಟು
ಆಮೇಲೆ ಈ ರೀತಿ ಹಿಟ್ಟನ್ನ ನಾದ್ಕೋರಿ. ನೀವು ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ನಾದೋದ ಮೇನ್ ರೀ. ಯಾಕಂದ್ರೆ ರೊಟ್ಟಿ ನಾವು ಹಿಟ್ಟು ಎಷ್ಟು ಚಂದ ನಾದ್ತೇವಂದ್ರೆ ಅಷ್ಟು ಚಂದ ರೊಟ್ಟಿ ಬರ್ತಾರೆ. ನಾವು ಹಿಟ್ಟ ಚಂದ ನಾದ್ಲಿಕ್ಕೆ ಅಂತಂದ್ರೆ ರೊಟ್ಟಿ ಚಂದ ಬರಲ್ರಿ. ಹಾಗಾಗಿ ಹಿಟ್ಟು ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಹೊತ್ನಾಗಿ ನಾದ್ರಿ. ನೀವು ಹಿಟ್ಟು ಎಷ್ಟು ಹದವಾಗಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋದ್ರೂ ಪರವಾಗಿಲ್ಲ, ಹಿಟ್ಟು ಮಾತ್ರ ಹದವಾಗಿ ನಾದ್ಕೋರಿ. ಈ ರೀತಿ ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕ್ರಿ. ಮತ್ತು ಒಮ್ಮಲಿಗೆ ನೀರು ಹಾಕಿಬಿಟ್ರಿ ಅಂತಂದ್ರೆ ಹಿಟ್ಟ ಜಿಗಿ ಬರಲ್ರಿ. ಅದು ಜಿಗಿ ಬರ್ಲಿಕ್ಕೆ ಅಂತಂದ್ರೆ ರೊಟ್ಟಿ ಚಂದ ಬರಲ್ರಿ. ನಾನೀಗ ರೊಟ್ಟಿ ರೆಸಿಪಿ ಭಾಳಷ್ಟು ಹಾಕಿನ್ರಿ. ಆದ್ರೂ ಕೂಡ ನೀವು ನಮ್ಗೆ ಇವತ್ತು ನೋಡ್ರಿ ಇದು ಹೋಳಿಗೆ ಹಂಚಿಟ್ಟಿನ್ರಿ. ಹೋಳಿಗೆ ಹಂಚಿನ ಮೇಲೆ ಭಾಳ ಅಂದ್ರೆ ಭಾಳ ಸುಲಭ ರೀ ರೊಟ್ಟಿ ಮಾಡೋದ. ಅದಕ್ಕೆ ತೋರ್ಸಕತ್ತೀನಿ ರೀ. ಈಗ ಇದು ಹಿಟ್ಟ ಹದವಾಗಿ ಈ ರೀತಿ ಸ್ವಲ್ಪ ನೀರು ಹಾಕೊಂಡ ಗಟ್ಟಿಯಾಗಿ ನಾದ್ಕೊಂಡ ತೊತ್ತೀನಿ ರೀ. ನಂದ ಬಂಡಿ ಒಂದು ಸ್ವಲ್ಪ ಸಣ್ಣದಾಗ್ಯದ, ಹಿಟ್ಟ ಜಾಸ್ತಿ ಅದ್ರಿ. ಯಾಕಂದ್ರೆ ನಮ್ಗೆ ಮತ್ತ ಮೇಲೆ ನದ್ಕೊಳ್ಳೋದು ಅಂತೇಳಿ ನಾನು ಇಷ್ಟು ಒಮ್ಮರಿಗೆ ನದ್ಕೊಂಡ್ಬಿಟ್ಟಿನ್ರಿ. ಪಪ್ಪ ಬಂದು ಈಗ ನೋಡ್ರಿ ಹಿಟ್ಟನಾದದು ಆಯ್ತು. ಹಿಟ್ಟನಾದದು ಆಗೋದಕ್ಕನ ಯಜಮಾನ್ರು ಬಂದ್ರಿ. ಅವರ ಊಟ ಮಾಡ್ತೀನಿ ಅಂದ್ರಿ. ಮತ್ತು ನಾನು ವೀಡಿಯೋಸ್ ಮಾಡ್ಕೋತ ಕುಂತ್ರ ಲೇಟ್ ಆಗ್ತದ ಅವ್ರಿಗೆ ಊಟಕ್ಕೆ. ಮತ್ತು ಅದ್ರಾಗ ಬುತ್ತಿ ಹೋಯ್ತೀನಿ ಅಂತಂದ್ರಿ. ಹಾಗಾಗಿ ಮತ್ತು ನಾ ಏನು ಮಾಡೋದಂತಂದ್ರಿ, ಮೊದಲ ಅರ್ಜೆಂಟ್ನಾಗ ಅದಿಷ್ಟು ರೊಟ್ಟಿ ಮಾಡಿ ಮತ್ತು ಯಜಮಾನ್ರು ಭೀ ಊಟ ಮಾಡಿ ಹೋದ್ರು ರೀ. ಯಾಕಂದ್ರೆ ನಾನು ಹಿಟ್ಟು ಬಕ್ಕೊಂಡು ಅದಿನಲ್ರಿ. ಇನ್ನೂ ಇದಿಷ್ಟು ಹಿಟ್ಟು ಅದ ರೀ. ನಾನು ಅಷ್ಟು ರೊಟ್ಟಿ ಮಾಡೀನಿ. ಮತ್ತು ಇನ್ನೂ ಇದಿಷ್ಟು ಹಿಟ್ಟು ಅದ ರೀ ಅದ್ರೊಳಗೆ. ಈಗ ನಾನು ರೊಟ್ಟಿ ಅಂದ್ರೆ ಕೈಲಿ ಇಂಥ ಬಡಿಲಾರ್ದಂಗೆ ತೋರಿಸ್ತೀನಿ ಅಂತಂದಲ್ರಿ. ಅದಕ್ಕೆ ಸೆಲೆಕ್ಟ್ ನೋಡ್ರಿ, ನಾನು ಇಲ್ಲಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ರೀ. ಒಂದು ಈ ರೀತಿದ ಯಾವುದೇ ಪ್ಲಾಸ್ಟಿಕ್ ಕವರ್ ರೀ. ಅಂದ್ರೆ ಪ್ಲಾಸ್ಟಿಕ್ ಕವರ್ ಮಾತ್ರ ಮೆತ್ತಗಿರ್ಬೇಕು ರೀ. ಬ್ರೂಸ್ ಇರಬಾರ್ದು ರೀ. ಪ್ಲಾಸ್ಟಿಕ್ ಕವರ್ನಾಗೂ ಭಾಳ ನಮ್ಮಂದು ಇರ್ತಾವೆ ರೀ. ಹಾಗಾಗಿ ಈ ರೀತಿ ಮೆತ್ತಗೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು ರೀ. ಆಚೆ ಕಡೆದು ದಂಡಿ ಮತ್ತು ಈಚೆ ಕಡೆ ದಂಡಿ ಎರಡು ಕಟ್ ಮಾಡೀನಿ ರೀ. ನೋಡಿರಿ ಈ ರೀತಿ ಆಗ್ಯದ. ಈಗ ಈ ರೀತಿ ಆದಮೇಲೆ ಇದ್ರೊಳಗೆ ಏನು ಮಾಡೋದಲ್ರಿ, ಇದು ಬೆಲ್ಲಣಿಗಿರಿ. ಅಂದ್ರೆ ಚಪಾತಿ ಹೋಳಿಗೆ ಲಟ್ಟಿಸ್ತೇವಲ್ರಿ, ಅದೇ ಬೆಲ್ಲಣಿಗಿರಿ. ಲಟ್ಣಿಗೇನು ಅಂತಾರೆ ರೀ ಕೆಲವೊಂದು ಕಡೆಗೆ. ನಾವು ಬೆಲ್ಲಣಿಗೆ ಅಂತ ಕರಿತೇವೆ ರೀ. ಆ ಬೆಲ್ಲಣಿಗೆ ಎರಡರ ನಡ್ಬರ್ಕ ಈ ರೀತಿ ಬೆಲ್ಲಣಿಗೆನ ಇಡ್ಬೇಕು ರೀ. ಇಟ್ಬಿಟ್ಟು ನೋಡಿರಿ ಈ ರೀತಿ ಫುಲ್ ರೌಂಡಾಗಿ ಸುತ್ಕೋತ ಬರ್ಬೇಕು ರೀ. ಇದಕ್ಕೆ ಅಂದರೆ ಇದು 2 ಪದ್ರ ರೀ. ಆದರೆ 2 ಪದ್ರಿನ ಒಳಗೆ ಅದು ಬೆಲ್ಲಣಿಗೆ ಅದ ರೀ. 2 ಪದ್ರಿನ ಮಧ್ಯದಾಗ ಬೆಲ್ಲಣಿಗೆ ಇಟ್ಟಿರೋದ್ರಿ ನಾನು. ಈಗ ನೋಡಿರಿ 2 ಪದ್ರ ಅದ ರೀ. ಇದು ಪ್ಲಾಸ್ಟಿಕ್ ಕವರ ಈ ರೀತಿ ಫುಲ್ ಎಲ್ಲಿ ಒಂದು ಸ್ವಲ್ಪನೂ ಹುರಿ ಬೀಳಾರ್ದಂಗೆ ಸುತ್ಕೋಬೇಕು ರೀ ಇದು ಪ್ಲಾಸ್ಟಿಕ್ ಕವರ. ಮತ್ತು ಹುರಿ ಬೀಳಬಾರ್ದ್ರಿ. ಹುರಿ ಬೀತಂದ್ರೆ ಏನು ಮಾಡ್ತಾವ್ರಿ, ರೊಟ್ಟಿ ಲಟ್ಸಕ್ಕೆ ಹೋದ್ರೆ ಹರಿತಾವ್ರಿ. ಹಾಗಾಗಿ ನೋಡಿರಿ ಈ ರೀತಿ ಫುಲ್ಲ ಸುತ್ತಬೇಕು ರೀ. ಎಷ್ಟು ಚೆಂದಾಗ್ಯದ ನೋಡ್ರಿ ಈಗ ಸುತ್ತದ್ನಂದ. ಈಗ ಇದಕ್ಕೆ ನೀವು ದಾರ ಬೇಕಾದರೂ ಕಟ್ಬೋದು. ಮತ್ತು ಇದು ಇರ್ತಾವಲ್ಲ ರೀ ಬ್ಯಾಂಡೇಜು, ಆ ಬ್ಯಾಂಡೇಜನ್ನು ಹಾಕ್ಬೋದು ರೀ. ನಾನಿಲ್ಲಿ ರಬ್ಬರ್ ಹಾಕ್ಲಿಕತ್ತೀನಿ ರೀ. ಇವ ಡಿಸ್ಕೋ ರಬ್ಬರ್ ಅಂತೇಳಿ ಕರಿತೇವೆ ನಾವು. ಇವು ಸಣ್ಣ ರಬ್ಬಲ್ ಇರ್ತಾವಲ್ಲ ರೀ ಅವ. ಅಂದ್ರೆ ಈಗ ನಾನು ಸಮೃದ್ಧಿಗೆ ಹಾಕ್ತೀನಲ್ಲ ರೀ, ಆ ರೀತಿ ಸಣ್ಣ ರಬ್ಬಲ್ ಬರ್ತಾವೆ ರೀ. ಅವ ರಬ್ಬಲ್ ಹಾಕ್ಲಿಕತ್ತೀನಿ ರೀ. ರಬ್ಬಲ್ ಇರ್ಲಿಕ್ಕೆ ಅಂತಂದ್ರೆ ಈಗ ನೀವು ದಾರನ ಕಟ್ಟಿ ಈ ರೀತಿ ಪ್ಲಾಸ್ಟಿಕ್ನ ಸುತ್ತಬೋದು ರೀ. ನಾನಿಲ್ಲಿ ಡಿಸ್ಕೋ ರಬ್ಬರ್ ಹಾಕೀನಿ ರೀ. ಅದಕ್ಕೆ ನಾವು ಡಿಸ್ಕೋ ರಬ್ಬರ್ ಅಂತ ಕರಿತೀವಿ ರೀ. ಡಿಸ್ಕೋ ರಬ್ಬರ್ ಹಾಕೀನಿ ನೋಡಿರಿ ನಾನಿಲ್ಲಿ. ನೋಡಿರಿ ಆಚೆ ಕಡೆ ಸೈಡಿಗೆ ಒಂದಿಷ್ಟು ಹಾಕೀನಿ ರೀ, ಈಚೆ ಕಡೆ ಸೈಡಿಗೆ ರೀ. ಅಂದ್ರೆ ಮತ್ತು ಎಲ್ಲಿ ಲೂಸ್ ಆಲಾರ್ದಂಗೆ ಕಟ್ಬೇಕು ರೀ. ಅದು ಒಂದು ಸ್ವಲ್ಪನೂ ಡೀಲ ಆಗಬಾರ್ದು ರೀ. ಅದು ಆ ರೀತಿ ಕಟ್ಬೇಕು. ಅದಕ್ಕೆ ನೀವು ದಾರದಿಂದ ಕಟ್ಟಿದ್ರು ಭೀ ನಾನಿಲ್ಲಿ ಬೆಲ್ಲಣಿಗೆಗೆ ರಬ್ಬರ್ ಹಾಕಿದ್ರು ಭೀ ಟೈಟಾಗಿ ಹಾಕಿಬಿಟ್ಟು ನೋಡಿರಿ. ಬೆಲ್ಲಣಿಗೆ ಅಂತೂ ರೆಡಿ ಆಗ್ಯದ. ಇವಾಗ ನಾನು ಹಿಟ್ಟಿನ ಮೇಲೆ ಮುಚ್ಚಿಟ್ಟಿದ್ರಿ. ಯಾಕಂದ್ರೆ ಗಾಳಿ ಬಾಡ್ರಿ ಅದ್ರಾಗ ಹಿಟ್ಟು ಒಣಗಿ ಬಿಡ್ತೀರಿ. ಒಂದು ಸ್ವಲ್ಪ ಬಿಟ್ಟರೆ ಸಾಕು ಹಿಟ್ಟು ಒಣಗಿ ಬಿಡ್ತಾರೆ ಬಂಡಿ ಮ್ಯಾಗ. ಗಾಳಿ ಬುಕ್ಕಳು ಬೀಸ್ತಾರೆ, ಅದ್ರಾಗ ಬಿಸಿಲಲ್ರಿ ಈಗ. ಹಾಗಾಗಿ ನಾನು ಹಿಟ್ಟಿನ ಮೇಲೆ ಮುಚ್ಚಿಟ್ಟಿದ್ರಿ ನಾನು. ಈಗ ನೋಡಿರಿ ಒಂದು ಸ್ವಲ್ಪ ಹಿಟ್ಟ ಜಲ್ದಿ ಇಟ್ಕೊಂಡ್ರಿ ನಾನು. ಯಾಕಂದ್ರೆ ಜಲ್ದಿ ಹಿಡಿದು ಹಿಟ್ಟ ಕಲಾಸಾಗಿತ್ತು ರೀ. ಅದು ಅಂದ್ರೆ ಮೊದಲ ರೊಟ್ಟಿ ಮಾಡಿದ್ನಲ್ರಿ ನಾನು, ಅದು ಜಲ್ದಿ ಹಿಡಿದು ಕಲಾಸಾಗಿತ್ತು. ಮತ್ತು ಒಂದು ಸ್ವಲ್ಪ ಜಲ್ದಿ ಹಿಡ್ಕೊಂಡು ತೊಗೊಂಡ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಒಂದು ಉಳ್ಳಿ ಕಟ್ಕೊಂಡು ಒಂದು ಸ್ವಲ್ಪ ರೌಂಡ್ ಹತ್ನಾಗ ಉಳ್ಳಿ ಮಾಡ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಬೇಕು, ಬಡಿಬೇಕು ರೀ. ಜಾಸ್ತಿ ಏನಿಲ್ಲ ರೀ. ನೋಡ್ರಿ ನಾನು ತೋರ್ಸಕತ್ತೀನಿಲ್ಲ ರೀ. ಬರೀ ಇಷ್ಟು ಬಡ್ದೇವು ಅಂತಂದ್ರೆ ರೊಟ್ಟಿ ನೋಡ್ಬೇಕು ನೀವು ಭಾಳ ಅಂದ್ರೆ ಭಾಳ ತೆಳ್ಳಗೆ ಭಾಳ ಚಂದ ಬರ್ತಾವೆ ರೀ. ಲಟ್ಸಕ್ಕೂ ಭಾಳ ಚಲೋ ಬರ್ತಾವೆ ರೀ ಇವ. ಡೈರೆಕ್ಟಾಗಿ ನಾವು ಬಡಿಲಾರ್ದು ಲಟ್ಟಿಸ್ಬೋದು ರೀ. ಆದರೆ ಈ ರೀತಿ ಒಂದು ಸ್ವಲ್ಪ ಬಡಿದ್ರಿ ಅಂತಂದ್ರೆ ಭಾಳ ಚಂದನೇ ಬರ್ತಾವೆ ರೀ ಲಟ್ಸಕ್ಕೆ ರೊಟ್ಟಿ. ನೋಡ್ರಿ ನಾನು ಇಲ್ಲಿ ಯಾವ ರೀತಿ ಲಟ್ಸಕತ್ತೀನಿ ಅಂತೇಳಿ. ಏನಿಲ್ಲ ರೀ, ಭಾಳ ಅಂದ್ರೆ ಭಾಳ ಈಸಿ ರೀ ರೊಟ್ಟಿ ಲಟ್ಸೋದ. ಇನ್ನು ಚಪಾತಿ ಲಟ್ಸೋದು ಕಷ್ಟ ಅಂತ ಅನ್ನಿಸ್ಬೋದು ರೀ. ರೊಟ್ಟಿ ಲಟ್ಸೋದಂತೂ ಅಷ್ಟು ಈಸಿ ರೀ. ನಂಬಲಕ್ಕಂತ ಬ್ಯಾಸ್ಗೆ ಅಲ್ರಿ, ಗಾಳಿ ಭಾಳ. ಅದ್ರಾಗ ಇಲ್ಲೆಲ್ಲ ಕಡೆಗೆ ಹೊಲ್ದಾಗ ಬೇರೆ. ಹಾಗಾಗಿ ಭಾಳ ಅಂದ್ರೆ ಭಾಳ ಹೈರಾಣ ರೀ ನಮಗಂತ್ರ. ಊರಾಗ ಅಂತಂದ್ರೆ ಇಷ್ಟೆಲ್ಲ ಗಾಳಿ ಅದು ಏನೂ ಹತ್ತಂಗಿಲ್ಲ ರೀ. ಈಗ ಒಂದು ಸ್ವಲ್ಪ ಒಲಿ ಉರಿ ಹಚ್ಚಕತ್ತೀನಿ ರೀ ನಾನು. ಯಾಕಂದ್ರೆ ಇಟ್ಟು ತನಕ ಬಿಟ್ಟಿದ್ರಿ ನಾನು. ಮತ್ತು ಯಜಮಾನ್ರು ಊಟ ಮಾಡೋಗೋತಕ್ಕ ಮತ್ತು
ರೊಟ್ಟಿ ಮಾಡೋಣಲ್ರಿ. ರೊಟ್ಟಿ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ರಿ, ಸಮೃದ್ಧಿ ಬೇರೆ ಅಳ್ಳಗತ್ತಿಳು. ಹಾಗಾಗಿ ರೊಟ್ಟಿ ಮಾಡೋದು ಬಿಟ್ರಿ ನಾನು. ಹಾಗಾಗಿ ಹಂಚು ಒಂದು ಸ್ವಲ್ಪ ತಣ್ಣಗಾಗಿ ಬಿಟ್ಟದ್ರಿ. ಅದಕ್ಕೆ ಮೊದಲ ಒಲೆ ಉರಿ ಹಚ್ಚಿದ್ರಿ ನಾನು. ಯಾಕಂದ್ರೆ ತಣ್ಣಗಿದ್ದಿರೋ ಹಂಚಿನ ಮೇಲೆ ರೊಟ್ಟಿ ಹಾಕಿದೆವು ಅಂತಂದ್ರೆ ರೊಟ್ಟಿ ಎದ್ದು ಬರೋಂಗಿಲ್ಲ ರೀ, ಹರ್ಕೊಂಡೇ ಬಂದುಬಿಡ್ತಾವೆ ಎತ್ಲಾಕೆ ಹೋದ್ರೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಎಲ್ಲ ಇಟ್ಟಿನ್ರಿ ನಾನು. ರೊಟ್ಟಿ ನೋಡ್ರಿ ಇದು ನಾನು ಲಟ್ಸಿದ ಇಷ್ಟ ತೆಳ್ಳಗಾಗ್ಯದ್ರಿ, ಭಾಳ ಅಂದ್ರೆ ಭಾಳ ತೆಳ್ಳಗಾಗ್ಯದ. ನೀವು ಈ ರೀತಿ ಹೋಳಿಗೆ ಹಂಚಿನ ಮೇಲೆ ರೊಟ್ಟಿ ಹಾಕೋದ್ರಲಿಂತ ಏನಪ್ಪ ಉಪಯೋಗ ಅಂತಂದ್ರಿ, ಈಗ ನೋಡ್ರಿ ನಾನು ರೊಟ್ಟಿ ಹಾಕಿದ್ರಿ ಒಂದು ಸ್ವಲ್ಪನೂ ಮುದ್ದೆ ಬಿದ್ದಿಲ್ರಿ ಅದು ಹೋಳಿಗೆ ಹಂಚಿನ ಮೇಲೆ ರೊಟ್ಟಿ ಹಾಕಿದ್ರೆ. ಈಗ ಕಲಿಯೋರಿಗೆ ಹೆಂಗಂತಂದ್ರಿ, ಈಗ ನಾವು ರೊಟ್ಟಿ ಹಂಚಿನ ಮ್ಯಾಗ ರೊಟ್ಟಿ ಹಾಕಲಕ್ಕೆ ಹೋದಂತಂದ್ರೆ ಅದು ರೊಟ್ಟಿ ಹಂಚು ಒಂದು ಸ್ವಲ್ಪ ತೆಗ್ಗಿರ್ತದೆ ರೀ. ಹಾಗಾಗಿ ಏನು ಮಾಡ್ತಾರೆ ರೊಟ್ಟಿ ಮುದ್ದೆ ಬೀಳ್ತಿರ್ತಾವೆ. ಆದ್ರೆ ಈ ರೀತಿ ನಾವು ಹೋಳಿಗೆ ಹಂಚಿನ ಮೇಲೆ ರೊಟ್ಟಿ ಮಾಡಿದೆವು ಅಂತಂದ್ರೆ ಒಂದು ಸ್ವಲ್ಪನೂ ಮುದ್ದೆ ಬೀಳಂಗಿಲ್ಲ ರೀ, ರೊಟ್ಟಿ ಅಷ್ಟು ಚಂದ ಬರ್ತಾವೆ. ಹಾಗಾಗಿ ಈ ರೀತಿ ಕಲಿಯೋರು ಇದ್ರಪ್ಪ ಅಂತಂದ್ರೆ ನೀವು ಒಂದು ಸರ್ತಿ ಹೋಳಿಗೆ ಹಂಚಿನ ಮ್ಯಾಗ ರೊಟ್ಟಿ ಮಾಡಿ ನೋಡ್ರಿ, ಭಾಳ ಚಂದ ಬರ್ತಾವೆ. ಮತ್ತು ನೀವುಗ ಕೈಲಿಂದ ಹಾಕಕ್ಕೆ ಬರಂಗೇ ಇಲ್ಲ ಒಟ್ಟ ಅಂತ ಅನ್ನೋರು ಇನ್ನೇನು ಮಾಡ್ಬೇಕಂತಂದ್ರೆ ಒಂದು ರೊಟ್ಟಿ ತೊಗೋಬೇಕ್ರಿ. ಈಗ ನಾವು ಮೊದಲು ಮನ್ಯಾಗ ಮಾಡಿದ ರೊಟ್ಟಿ ಇರ್ಬೋದು, ಅಥವಾ ಒಂದು ರೊಟ್ಟಿ ಹೆಂಗೋ ಹರಿಲಿ ಬಿಡಲಿ ಅಂತೇಳಿ ಅನ್ಮನ್ಸ್ಕೊಂತ ಹಾಕಿಬಿಡ್ರಿ. ಅದು ಒಂದು ಸ್ವಲ್ಪ ರೆಡಿ ಆಯ್ತಲ್ರಿ ರೊಟ್ಟಿ, ಆ ರೊಟ್ಟಿನ ತೊಗೊಂಡು ಈ ರೊಟ್ಟಿನ ಹಾಕ್ರಿ. ಅಂದ್ರೆ ರೊಟ್ಟಿ ಮೇಲೆ ರೊಟ್ಟಿ ಹಾಕೋದ್ರಿ. ನಾನು ಅದು ವೀಡಿಯೋಸ್ನೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ನಿಮ್ಗೆ ರೊಟ್ಟಿ ಹಾಕೋಕೆ ಬರ್ಲಿಕ್ಕೆ ಅಂತಂದ್ರೆ ಯಾವ ರೀತಿ ಹಾಕೋದಂತೇಳಿ ಅದು ವಿಡಿಯೋನ ನೋಡಿರಿ. ಆ ವಿಡಿಯೋ ಲಿಂಕ್ನ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ. ಅಂದ್ರೆ ಒಟ್ಟು ರೊಟ್ಟಿ ಒಂದು ಸ್ವಲ್ಪನೂ ಕೈಲಿಂದ ಹಾಕಕ್ಕೆ ಬರದೇ ಇರೋರು ನೀವು ಆರಾಮಾಗಿ ರೊಟ್ಟಿ ಮೇಲೆ ಯಾವ ರೀತಿ ಹಾಕೋದಂತೇಳಿ ಅದ ರೀ ಅದರೊಳಗೆ. ನಾನು ಅದನ್ನು ಕೂಡ ವೀಡಿಯೋಸ್ ಲಿಂಕ್ನ ಹಾಕಿರ್ತೀನಿ ರೀ. ಅಲ್ಲಿಂದ ಬೇಕಂದ್ರೆ ನೀವು ರೊಟ್ಟಿ ಮೇಲೆ ರೊಟ್ಟಿ ಯಾವ ರೀತಿ ಹಾಕೋದಂತೂ ನೋಡ್ಬೋದು ರೀ. ಇಲ್ಲಿ ನೋಡಿರಿ ನಾನು ಎಷ್ಟು ಈಸಿಯಾಗಿ ಲಟ್ಸಕತ್ತೀನಿ ರೀ. ರೊಟ್ಟಿ ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ ರೀ. ಅಲ್ಲಿಂದ ಹಂಚಿನಾಗಿನ ರೊಟ್ಟಿ ಎದ್ದು ಬರೋಷ್ಟೊತ್ತಿಗೆ ಇಲ್ಲಿ ನಮ್ಗೆ ರೊಟ್ಟಿ ಲಟ್ಸೋದಾಗಿರ್ತದೆ ರೀ. ಅಷ್ಟು ಫಾಸ್ಟ್ ರೊಟ್ಟಿನ ಲಟ್ಟಿಸ್ಬೋದು ರೀ. ನಾವು 2 ಹಂಚು ಬೇಕಾದ್ರೂ ಇಡ್ಬೋದು ರೀ. 2 ಹಂಚಿಗೂ ಒಬ್ಬರ ರೊಟ್ಟಿ ಲಟ್ಟಿಸಿ ಹಾಕ್ಬೋದು ರೀ. ಅಷ್ಟು ಸುಲಭ ರೀ ರೊಟ್ಟಿ ಲಟ್ಸೋದು. ನೋಡಿರಿ ಈಗ ಲಟ್ಸಿರೋ ರೊಟ್ಟಿನ ನಾನೀಗ ಹಂಚಿಗೆ ಹಾಕೊಳ್ತೀನಿ ರೀ. ನೋಡಿರಿ ಎಷ್ಟು ಈಸಿಯಾಗಿ ರೊಟ್ಟಿ ಹಾಕೋಬೋದು ರೀ. ಇದು ಎಲ್ಲಿ ಮುದ್ದೆ ಬೀಳಲ್ಲ ಏನಿಲ್ಲ. ಇಲ್ಲಿಗಪ್ಪ ಅಂತಂದ್ರೆ ನೀವು ರೊಟ್ಟಿ ಹಚ್ಚಿನ ಮೇಲೆ ಹಾಕಿದ್ರಿ ಅಂತಂದ್ರೆ ಒಂದು ಕಡ್ಚಿಗೆ ತೊಗೋಬೇಕು. ಕಡ್ಚಿಗೆ ತೊಗೊಂಡು ಅದನ್ನು ಮತ್ತು ಸೀದಾ ಮಾಡ್ಕೋಬೇಕು ಮುದ್ದೆ ಬಿದ್ದಿ ರೊಟ್ಟಿ. ಅಷ್ಟೆಲ್ಲ ಕಷ್ಟಪಡೋದೇ ಬೇಡ್ರಿ. ಈ ರೀತಿ ಹೋಳಿಗೆ ಹಂಚಿ ಮೇಲೆ ಮಾಡ್ಕೊಂಡ್ರೆ ಹಿಟ್ಟು ನೋಡ್ರಿ ಹೆಂಗೆ ಒಣಗ್ಲಿಗತ್ತ ಬಿಸಿಲಾಗ ಹಾಳಿಗೆ ಅಂಥೇಳಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಹಿಟ್ಟನ್ನ ಮಿದ್ಕೊಲತ್ತೀನಿ ರೀ ನಾನು. ಯಾಕಂದ್ರೆ ಒಣಗ್ತಪ್ಪ ಅಂತಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ಹಿಟ್ಟು ಪೂರ್ತಿ ಗಂಟು ಆಗಿಬಿಡ್ತದೆ. ಅವಾಗ ರೊಟ್ಟಿ ಬಿಡ್ಲಿಕ್ಕೆ ಹೋದ್ರೆ ಹರಿದು ಬಿಡ್ತಾವೆ ರೀ. ಅದಕ್ಕೆ ನಾನೀಗ ಒಂದು ಸ್ವಲ್ಪ ಮತ್ತು ಹಿಟ್ಟನ್ನು ಮಿದಿಟ್ಕೊಂಡ್ರಿ. ರೊಟ್ಟಿ ನೋಡ್ತಿರ್ಬೋದು ರೀ ನೀವು ಎಷ್ಟು ಚಂದ ಎದ್ದು ಬಂದಾವ ಅಂಥೇಳಿ. ಏನೋ ಒಂದು ಸ್ವಲ್ಪ ಅಂಟ್ಕೊಳ್ರಿ ಹಂಚಿಗೆ, ಏನಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಹೊತ್ನಾಗಿ ಎದ್ದು ಬರ್ತಾವೆ ರೀ ರೊಟ್ಟಿ. ಎಲ್ಲ ಕಡೆಗೂ ಹೋಳಿಗೆ ಹಂಚ ಇರ್ಬೋದು ಅಂತಲೇ ಅನ್ಕೊಂಡೇನಿ ರೀ. ಹೋಳಿಗೆ ಹಂಚ ಅಂದ್ರೆ ಒಂದು ಸ್ವಲ್ಪನೂ ತೆಗಿರಂಗಿಲ್ಲ ರೀ. ಇದ್ರೊಳಗೆ ದೋಸೆನೂ ಮಾಡ್ಕೊಬೋದು ರೀ. ಈ ರೀತಿ ಹೋಳಿಗೆ ಹಂಚಿನ ಮ್ಯಾಗ ಎಲ್ಲನೂ ಮಾಡ್ಬೋದು ರೀ. ಚಪಾತಿ, ಹೋಳ್ಗೆ, ರೊಟ್ಟಿ ಎಲ್ಲ ಮಾಡ್ಬೋದು ರೀ. ಆದ್ರೆ ರೊಟ್ಟಿ ಹಂಚಿನ್ಕಿಂತ ಇದೆ ಹಂಚ ಒಂದು ಸ್ವಲ್ಪ ಭಾಳ ಚಲೋ ಅಂತಲೇ ಹೇಳ್ಬೋದು ರೀ. ರೊಟ್ಟಿನ ಮುದ್ದೆ ಬೀಳ್ತೀವಿ ಹಾಕೋರಿಗೆ ಅಂತಂದ್ರೆ ಈ ರೀತಿ ನೀವು ಹೋಳಿಗೆ ಹಂಚಿನ ಮೇಲೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಿರೋ ರೆಸಿಪಿಗಳ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿರ್ತಾವೆ ಅಂತ ಅಂದ್ಕೊಂಡೇನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ರೀ. ನಿಮ್ಮ ಸಪೋರ್ಟ್ ಇರ್ಲಿಕ್ಕಂತಂದ್ರೆ ಯಾರೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ರೀ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಆಶೀರ್ವಾದ ನಮ್ಮಂಥ ಬಡ್ರ ಮೇಲೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ. ಈಗ ನೋಡಿರಿ ನಾನು ಲಟ್ಸೀನಿ ರೀ ರೊಟ್ಟಿ. ಮತ್ತೊಂದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಇನ್ನೂ ತೆಳ್ಳಗೆ ಬೇಕಂದ್ರೆ ಒಂದು ಸ್ವಲ್ಪ ಕೈಲಿಂತ ಬಡಿದ್ರೂ ನಡೀತದೆ ರೀ. ಅಷ್ಟೇನೂ ಹಾಕ್ಬೋದು ರೀ. ರೊಟ್ಟಿ ಅಂತೂ ಭಾಳ ತೆಳ್ಳಗೆ ಬರ್ತಾವೆ ರೀ ಅದರಲ್ಲಿಂದ ಲಟ್ಟಿಸಿ ಹಾಕಿದ್ರಿ ಅಂತಂದ್ರೆ. ಈಗ ನೋಡಿರಿ ನಾನು ಇದಿಷ್ಟು ರೊಟ್ಟಿ ಮಾಡ್ಬೇಕು ರೀ ಬಡ ಬಡ ಅಂತೇಳಿ. ಲಟ್ಟಿಸಿ ರೊಟ್ಟಿ ಮಾಡಿದ್ರೆ ಒಂದು ಸ್ವಲ್ಪನೂ ತಡ ಆಗಂಗಿಲ್ಲ ರೀ. ಅಷ್ಟು ಫಾಸ್ಟಾಗಿ ಮಾಡ್ಕೊಬೋದು ರೀ. ಹಾಗಾಗಿ ಈಗ ಇದಿಷ್ಟು ರೊಟ್ಟಿ ಮಾಡಿ ತೊಗೋತೀನಿ ರೀ ನಾನು ಬಡ ಬಡ ಅಂತೇಳಿ. ಈಗ ನೋಡಿರಿ ರೊಟ್ಟಿ ಅಂತೂ ರೆಡಿ ರೀ. ಭಾಳ ಅಂದ್ರೆ ಭಾಳ ಚೆಂದಾಗ್ಯಾವ ರೊಟ್ಟಿ. ನೋಡಿರಿ ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಾವ ಅಂತಂದ್ರೆ ಹೂವಿನಗಿಂತ ಮೃದುವಾಗಿ ಬಂದವ. ಅಷ್ಟು ಚೆಂದ ಬಂದವ ರೀ ರೊಟ್ಟಿ ಅಂತೂ. ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ. ಬಿಳಿ ಜೋಳದ ರೊಟ್ಟಿ ನೋಡಿರಿ ಎಷ್ಟು ಚೆಂದ ಆಗ್ಯಾವ ಅಂಥೇಳಿ. ಅದು ಭೀ ಹೋಳಿಗೆ ಹಂಚಿನ ಮೇಲೆ ಮಾಡಿರುವಂಥ ಜೋಳದ ರೊಟ್ಟಿ ನೋಡಿರಿ. ಭಾಳ ಬೆಳ್ಳಗೂ ಆತಾವ ರೀ ರೊಟ್ಟಿಗಳು. ಭಾಳ ಚೆಂದ ಬರ್ತಾವೆ ರೀ ಅದ್ರ ಮೇಲೆ. ರೊಟ್ಟಿ ಹಂಚಿನ್ಕಿಂತ ಈ ಹಂಚಿನ ಮೇಲೆ ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ ರೊಟ್ಟಿ ಮಾಡೋದು.